ಸಿಎಂ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಸಿಎಂ ಆದಮೇಲೆ ಮೊದಲ ಬಾರಿಗೆ ಕಾರ್ಕಳ ಪ್ರವಾಸವನ್ನ ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದ ಸಿಎಂ ಸಿದ್ದರಾಮಯ್ಯನವರು ಆ ಬಳಿಕ ಪವರ್ ಟಿವಿ ಎಂಡಿ ರಾಕೇಶ್ ಶೆಟ್ಟಿ ಅವರ ಮನೆಗೂ ಸೌಹಾರ್ದ ಭೇಟಿಯನ್ನ ಕೊಟ್ಟರು. ಆ ಕುರಿತ ವರದಿ ಇಲ್ಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಕಳ ಪ್ರವಾಸ, ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ. ಎರಡನೇ ಬಾರಿ ಸಿಎಂ ಆದ ಮೇಲೆ ಸಿಎಂ ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ಉಡುಪಿ ಜಿಲ್ಲೆಯ ಕಾರ್ಕಳಕ್ಕೆ ಭೇಟಿ ನೀಡಿದರು. ಕಾರ್ಕಳ ತಾಲೂಕಿನ ಕಾಬೆಟ್ಟುವಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನದ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ರು. ಅಂದಹಾಗೆ ಇದು 6.5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಸುಸಜ್ಜಿತ ಸಮುದಾಯ ಭವನವಾಗಿದೆ. ಆ ಬಳಿಕ ಕಾರ್ಕಳದ ಕಿಸಾನ್ ಸಭಾ ಟ್ರಸ್ಟ್ನ ಮಹಾತ್ಮ ಗಾಂಧಿ ವಸತಿ ಪ್ರೌಢಶಾಲೆಯ ಕಿಸಾನ್ ಸಭಾ ಸಭಾಂಗಣದ ಲೋಕಾರ್ಪಣೆಯನ್ನ ನೆರವೇರಿಸಿದರು. ಆನಂತರ 34ನೇ ವರ್ಷದ ಮಹಾತ್ಮ ಗಾಂಧಿ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ, ಸಚಿವರಾದ ಎಚ್.ಸಿ. ಮಹದೇವಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, ಶಾಸಕ ಸುನಿಲ್ ಕುಮಾರ್, ಕಾಂಗ್ರೆಸ್ನ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಕಳದ ಅಭಿವೃದ್ಧಿಗೆ ಬದ್ಧ ಎಂದ ಸಿದ್ದರಾಮಯ್ಯ. ಮಹಾಮಸ್ತಕಾಭಿಷೇಕಕ್ಕೆ ಸಂಪೂರ್ಣ ಸಹಕಾರದ ಭರವಸೆ. ಬಹಳ ದಿನಗಳ ಬಳಿಕ ಕಾರ್ಕಳಕ್ಕೆ ಬಂದಿರೋದಾಗಿ ಹೇಳಿದ ಸಿಎಂ, ಮಸ್ತಕಾಭಿಷೇಕಕ್ಕೆ ಮೊಯ್ಲಿಯವರು ಆರ್ಥಿಕ ಸಹಕಾರವನ್ನ ಕೋರಿದ್ದಾರೆ. ಅದಕ್ಕೆ ಎಲ್ಲಾ ರೀತಿ ಸಹಕಾರವನ್ನ ನೀಡೋದಾಗಿ ಭರವಸೆ ನೀಡಿದರು. ನಿಮ್ಮ ಬೇಡಿಕೆಗಳು ಏನಿದೆಯೋ ಅವುಗಳನ್ನ ಹಂತ ಹಂತವಾಗಿ ಮಾಡಿಕೊಡುವಂತಹ ಮಾತನ್ನ ನೀಡಿದರು. ಹಾಗೆ ವೀರಪ್ಪ ಮೊಯ್ಲಿಯವರು ನಡೆದು ಬಂದಂತಹ ಹಾದಿಯನ್ನ ನೆನೆದರು. ಮೊಯ್ಲಿಯವರು ಕೂಡ ಆರ್ಥಿಕ ಸಹಾಯವನ್ನು ಮಾಡಬೇಕು ಮಸ್ತಕಾಭಿಷೇಕಕ್ಕೆ ಅಂತ ಹೇಳಿ ಪತ್ರ ಬರೀತೀವಿ ಅಂತ ಹೇಳಿದ್ದಾರೆ. ಬಾಯಿ ಮಾತಿನಲ್ಲೂ ಕೂಡ ಹೇಳಿದ್ದಾರೆ. ನಾನು ಈ ಮಸ್ತಕಾಭಿಷೇಕ ಏನು ನಡೀತಾ ಇದೆ 12 ವರ್ಷಕ್ಕೊಮ್ಮೆ, ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯವನ್ನ ಮಾಡ್ತಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಮೊಯ್ಲಿಯವರು ಬಹಳ ಉನ್ನತವಾದಂಥ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಈ ಒಂದು ಮಹಾತ್ಮ ಗಾಂಧಿ ವಸತಿ ಪ್ರೌಢಶಾಲೆ ಬರೀ ಒಂದು ಶಾಲೆ ಅಲ್ಲ, ಇದೊಂದು ನಮ್ಮೆಲ್ಲರ ಕನಸಿನ, ಇಡೀ ನಮ್ಮ ರೈತ ಬಾಂಧವರ ಒಂದು ಕನಸಿನ ಗೋಪುರ ಇದು. ಇಲ್ಲಿ ಬಹಳ ವಿಶೇಷವಾಗಿ ನಾವು ದೊಡ್ಡ ಸಾಹಸ ಮಾಡಿದ್ದೇವೆ. ಅಂದ್ರೆ ಬದುಕಿನಲ್ಲಿ ಎಲ್ಲ ಯಶಸ್ವಿಗೂ ಕೂಡ 3 ಮಂತ್ರಗಳಿವೆ. ಬದುಕಿನಲ್ಲಿ ಎಲ್ಲ ಯಶಸ್ವಿ ಕೂಡ 3 ಮಂತ್ರಗಳಿವೆ. ಒಂದು ವಿದ್ಯೆ, ಇನ್ನೊಂದು ದುಡಿಮೆ, ಮತ್ತೊಂದು ತಾಳ್ಮೆ. ಇದು 3 ನೀವು ಈ 3 ಕೂಡ ನೀವು ಕ್ರೋಢೀಕರಿಸಿದ್ರೆ ಎಲ್ಲರೂ ಕೂಡ ಬ್ರಿಲಿಯಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಪವರ್ ಎಂಡಿ ರಾಕೇಶ್ ಶೆಟ್ಟಿ ಅವರ ಮನೆಗೆ ಸಿಎಂ ಭೇಟಿ. ಕಾರ್ಕಳ ಪ್ರವಾಸಕ್ಕೆ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಪವರ್ ಟಿವಿ ಎಂಡಿ ರಾಕೇಶ್ ಶೆಟ್ಟಿ ಅವರ ಮನೆಗೂ ಸೌಹಾರ್ದ ಭೇಟಿಯನ್ನ ನೀಡಿದರು. ಕಾರ್ಕಳದ ಹಿರ್ಗಾನದ ನೆಲ್ಲಿಕಟ್ಟಿಯಲ್ಲಿ ಇರುವಂತಹ ಮನೆಗೆ ಸಿಎಂ ಜೊತೆ ಸಚಿವರಾದ ಮಹದೇವಪ್ಪ, ಮಧು ಬಂಗಾರಪ್ಪ, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಕೂಡ ಆಗಮಿಸಿದ್ರು. ಉಭಯ ಕುಶಲೋಪರಿ ವಿಚಾರಿಸಿ ಮಜ್ಜಿಗೆ ಸೇವನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಕೇಶ್ ಶೆಟ್ರು, ಅವರ ತಂದೆ ತಾಯಿ, ಅತ್ತೆ ಮಾವ ಮತ್ತು ಕುಟುಂಬಸ್ಥರು ಸಿಎಂಗೆ ಶಾಲು ಹಾಕಿ ಫಲಪುಷ್ಪ ಹಾಗೂ ಸಂವಿಧಾನದ ಪುಸ್ತಕವನ್ನ ನೀಡಿ ಗೌರವಿಸಿದ್ರು. ರೂಪೇಶ್ ಬೈಂದೂರು, ಪವರ್ ಟಿವಿ, ಕಾರ್ಕಳ.